ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 15 ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್, ಕನ್ನಡದಲ್ಲಿ ಅನುಪಾತ ಮತ್ತು ಸಮಾನುಪಾತ, ಇದರ ಬೇಸಿಕ್ ಕಾನ್ಸೆಪ್ಟ್ ಮತ್ತು ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ರೇಷಿಯೋ ಅಂದ್ರೇನು, ಪ್ರಪೋರ್ಷನ್ ಅಂದ್ರೇನು, ಅನುಪಾತ ಅಂದ್ರೇನು, ಸಮಾನುಪಾತ ಅಂದ್ರೇನು, ಇದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ರೇಷಿಯೋ ಅಥವಾ ಅನುಪಾತ ಅಂದ್ರೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ರೇಷಿಯೋ ಅಂದರೆ ಕಂಪ್ಯಾರಿಸನ್ ಆಫ್ ಟೂ ಕ್ವಾಂಟಿಟೀಸ್ ಇನ್ ದ ಸೇಮ್ ಯೂನಿಟ್, ಅದನ್ನು ರೇಷಿಯೋ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಎರಡು ಪ್ರಮಾಣಗಳ ಹೋಲಿಕೆಯನ್ನು ಅನುಪಾತ ಅಂತ ಹೇಳ್ತೀವಿ. ಇಲ್ಲಿ ಸೇಮ್ ಯೂನಿಟ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದೀನಿ. ಸೇಮ್ ಯೂನಿಟ್ ಅಂದರೆ ಮೀಟರ್ ಇದ್ದರೆ ಮೀಟರ್ ಯೂಸ್ ಮಾಡಬೇಕು, ಕೆ ಜಿ ಇದ್ದರೆ ಕೆ ಜಿ ಯೂಸ್ ಮಾಡಬೇಕು, ಮೇಲ್ಗಡೆ ನಂಬರ್ ಇದ್ದರೆ ಕೆಳಗಡೆ ನಂಬರ್ ಯೂಸ್ ಮಾಡಬೇಕು. ಆಯಿತಾ? ಕಂಪೇರ್ ಮಾಡಬೇಕಾದ್ರೆ ಅದ್ರ ಯೂನಿಟು ಒಂದೇ ಆಗಿರಬೇಕು. ನೋಡಿ, ರೇಷಿಯೋ ಅಥವಾ ಅನುಪಾತಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಪಿಕ್ಚರ್ ನೋಡಿ. ಆ ಪಿಕ್ಚರಲ್ಲಿ ಏನು ಕೊಟ್ಟಿದ್ದೀನಿ, ಎರಡು ಕ್ವಾಂಟಿಟೀಸ್ ಇದೆ. ಎರಡು ಕ್ವಾಂಟಿಟೀಸು ಯಾವುದು ಅಂದರೆ 3 ಸ್ಟಾರ್ ಇದೆ, ಒಂದು ಆರ್ಟ್ ಇದೆ. ಆಯಿತಾ? 3 ಸ್ಟಾರ್ ಇದೆ, ಒಂದು ಆರ್ಟ್ ಇದೆ. ಇದು ಎರಡು ಕ್ವಾಂಟಿಟಿ. ಇಲ್ಲಿ ಇದನ್ನು ಕಂಪೇರ್ ಮಾಡ್ತಾ ಇದ್ದೀನಿ. 3 ಸ್ಟಾರ್ನ ಒಂದು ಆರ್ಟ್ ಜೊತೆಲಿ ಕಂಪೇರ್ ಮಾಡ್ತಾ ಇದ್ದೀನಿ. ಈ ರೇಷಿಯೋ ಹೆಂಗೆ ಬರ್ಕೋಬೋದು, ಇದನ್ನು 3:1 ಅಂತ ಬರ್ಕೋಬೋದು. ಆಯಿತಾ? 3 ಅಂದರೆ ಸ್ಟಾರು, 3 ಸ್ಟಾರು, 1 ಅಂದರೆ ಒಂದು ಆರ್ಟ್. ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಪ್ರಪೋರ್ಷನ್ ಅಥವಾ ಕನ್ನಡದಲ್ಲಿ ಸಮಾನುಪಾತ. ಪ್ರಪೋರ್ಷನ್ ಅಂದರೆ ಫಸ್ಟ್ ಇಂಗ್ಲೀಷಲ್ಲಿ ಡೆಫಿನೇಷನ್ ಹೇಳ್ತೀನಿ. ಪ್ರಪೋರ್ಷನ್ ಅಂದರೆ ಕಂಪ್ಯಾರಿಸನ್ ಆಫ್ ಟೂ ರೇಷಿಯೋಸ್ ಇನ್ ದ ಸೇಮ್ ಯೂನಿಟ್. ಇದರ ಅರ್ಥ ಎರಡು ರೇಷಿಯೋ ತಗೊಂಡು ಕಂಪೇರ್ ಮಾಡ್ತೀವಿ. ಆಯಿತಾ? ಕನ್ನಡದಲ್ಲಿ ಎರಡು ಅನುಪಾತಗಳ ಹೋಲಿಕೆಯನ್ನು ಸಮಾನುಪಾತ ಅಂತ ಕರಿತೀವಿ. ಇದರಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ ಎರಡು ಅನುಪಾತ ತಗೋತಾ ಇದ್ದೀವಿ. ಎರಡು ಅನುಪಾತ ತಗೊಂಡು ಕಂಪೇರ್ ಮಾಡ್ತಾ ಇದ್ದೀವಿ, ಹೋಲಿಕೆ ಮಾಡ್ತಾ ಇದ್ದೀವಿ. ಅದಕ್ಕೆ ಇದನ್ನು ಸಮಾನುಪಾತ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದ್ಸಲ ರೇಷಿಯೋ ಮತ್ತು ಪ್ರಪೋರ್ಷನ್ಗೆ ಡಿಫ್ರೆನ್ಸ್ ಏನು? ರೇಷಿಯೋ ಅಂದರೆ ಅದರಲ್ಲಿ ಎರಡು ಕ್ವಾಂಟಿಟಿ ತಗೊಂಡು ಕಂಪೇರ್ ಮಾಡ್ತೀವಿ. ಪ್ರಪೋರ್ಷನ್ ಅಂದರೆ ಎರಡು ರೇಷಿಯೋ ತಗೊಂಡು ಕಂಪೇರ್ ಮಾಡ್ತೀವಿ. ಅರ್ಥ ಆಯ್ತಾ? ಅಂದರೆ ರೇಷಿಯೋದಲ್ಲಿ ಎರಡು ಕ್ವಾಂಟಿಟಿ ತಗೊಂಡು ಕಂಪೇರ್ ಮಾಡ್ತೀವಿ, ಪ್ರಪೋರ್ಷನಲ್ಲಿ ಎರಡು ರೇಷಿಯೋ ತಗೊಂಡು ಕಂಪೇರ್ ಮಾಡ್ತೀವಿ. ಇಷ್ಟೇ. ನೋಡಿ, ಪ್ರಪೋರ್ಷನ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ ಪಿಕ್ಚರ್ ನೋಡಿ. ಆ ಪಿಕ್ಚರಲ್ಲಿ ಎರಡು ರೇಷಿಯೋ ತೊಗೊಂಡಿದ್ದೀನಿ. ಆಯಿತಾ? ನೆನಪಿರಲಿ, ಎರಡು ಕ್ವಾಂಟಿಟಿ ಅಲ್ಲ, ಎರಡು ರೇಷಿಯೋ ತೊಗೊಂಡಿದ್ದೀನಿ. ಆಯಿತಾ? ಒಂದು ರೇಷಿಯೋ ಏನಿದೆ, 3 ಸ್ಟಾರ್ ಇದೆ, ಒಂದು ಆರ್ಟ್ ಇದೆ. ಒಂದು ರೇಷಿಯೋದಲ್ಲಿ 3 ಸ್ಟಾರು, ಒಂದು ಆರ್ಟ್ ಇದೆ. ಆಯಿತಾ? ಇನ್ನೊಂದು ರೇಷಿಯೋದಲ್ಲಿ 2 ಸ್ಟಾರ್ ಇದೆ, ಒಂದು ಆರ್ಟ್ ಇದೆ. 2 ಸ್ಟಾರ್ ಇದೆ, ಒಂದು ಆರ್ಟ್ ಇದೆ. ಆಯಿತಾ? ಇಲ್ಲೇನು ಮಾಡ್ತಾ ಇದ್ದೀವಿ, ಇದೊಂದು ರೇಷಿಯೋ, ಇದೊಂದು ರೇಷಿಯೋ. ಆಯಿತಾ? ಇದೊಂದು ರೇಷಿಯೋ. ಇಲ್ಲಿ ಎರಡು ರೇಷಿಯೋ ತಗೊಂಡು ಕಂಪೇರ್ ಮಾಡ್ತಾ ಇದ್ದೀವಿ. ಯಾವುದರಲ್ಲಿ? ಪ್ರಪೋರ್ಷನ್ ಅಥವಾ ಕನ್ನಡದಲ್ಲಿ ಸಮಾನುಪಾತ. ಇದರಲ್ಲಿ ಏನು ಮಾಡ್ತೀವಿ, ರೇಷಿಯೋದಲ್ಲಿ ಬರೀ ಎರಡು ಕ್ವಾಂಟಿಟಿ ತೊಗೊಂಡು ಕಂಪೇರ್ ಮಾಡ್ತೀವಿ. ಅಷ್ಟೇ, ಎರಡು ಕ್ವಾಂಟಿಟಿ ತೊಗೊಂಡು ರೇಷಿಯೋದಲ್ಲಿ ಕಂಪೇರ್ ಮಾಡ್ತೀವಿ. ಪ್ರಪೋರ್ಷನ್ದಲ್ಲಿ ಎರಡು ರೇಷಿಯೋ ತೊಗೋತೀವಿ, ಇದೊಂದು ರೇಷಿಯೋ ತೊಗೊಂಡು ಕಂಪೇರ್ ಮಾಡ್ತೀವಿ. ಇಷ್ಟೇ ಡಿಫ್ರೆನ್ಸ್. ಈಗ ನೋಡಿ, ಇನ್ ಡೀಟೇಲಾಗಿ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ? ರಾಮ ಮತ್ತು ಹನುಮ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಇಬ್ಬರು ಪಿಜ್ಜಾ ಅಂಗಡಿಗೆ ಹೋಗ್ತಾರೆ, ಒಂದು ಪಿಜ್ಜಾ ತೊಗೋತಾರೆ. ಆಯಿತಾ? ಎರಡೊಂದು ಸೆಂಟ್ರಲ್ಲಿ ಒಂದು ಭಾಗ ಮಾಡ್ತಾರೆ. ಆಯಿತಾ? ಸೆಂಟ್ರಲ್ಲಿ ಒಂದು ಭಾಗ ಮಾಡಿಬಿಟ್ಟು ರಾಮ ಒಂದು ಪೀಸ್ ತೊಗೋತಾನೆ, ಹನುಮ ಒಂದು ಪೀಸ್ ತೊಗೋತಾನೆ. ಆ ಪಿಕ್ಚರ್ ನೋಡಿ. ಆಯಿತಾ? ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ. ಒಂದು ಪಿಜ್ಜಾ ಇರುತ್ತೆ, ರಾಮ ಒಂದು ಪೀಸು, ಹನುಮ ಒಂದು ಪೀಸು. ಈ ರೀತಿನಾರು ರೆಪ್ರೆಸೆಂಟ್ ಮಾಡಿ ಅಥವಾ ಈ ರೀತಿನಾರು ರೆಪ್ರೆಸೆಂಟ್ ಮಾಡಿ. ರಾಮ ಒಂದು ಪೀಸು, ಹನುಮ ಒಂದು ಪೀಸು. ಈ ರೀತಿ ರೇಷಿಯೋದಲ್ಲಿ ಎರಡು ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡ್ತೀವಿ. ಆಯಿತಾ? ಎರಡು ಕ್ವಾಂಟಿಟಿನ ಕಂಪೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಎರಡು ಕ್ವಾಂಟಿಟಿನ ಕಂಪೇರ್ ಮಾಡ್ತಾ ಇದ್ದೀವಿ. ಆಯಿತಾ? ಅದಕ್ಕೆ ಇದ್ರ ಡೆಫಿನೇಷನ್ ಇದು ಕಂಪ್ಯಾರಿಸನ್ ಆಫ್ ಟೂ ಕ್ವಾಂಟಿಟೀಸ್. ಆಯಿತಾ? ಎರಡು ಪ್ರಮಾಣಗಳ ಹೋಲಿಕೆ. ಎಕ್ಸಾಂಪಲ್ ನೋಡಿ, ಈಗಲೂ ಅಷ್ಟೇ. ರಾಮ ಮತ್ತು ಹನುಮ ಪಿಜ್ಜಾ ಅಂಗಡಿಗೆ ಹೋಗ್ತಾರೆ, ಒಂದು ಪಿಜ್ಜಾ ತಗೋತಾರೆ. ಒಂದು ಪಿಜ್ಜಾನ ಅವ್ರು ಏನು ಮಾಡ್ತಾರೆ, 4 ಭಾಗವಾಗಿ ಕಟ್ ಮಾಡ್ತಾರೆ. ಆಯಿತಾ? ಮೊದಲೇನು ಮಾಡಿದ್ರು, 2 ಭಾಗ ಕಟ್ ಮಾಡಿದ್ರು. ಈಗ ಒಂದು ಪಿಜ್ಜಾನ 4 ಪಾರ್ಟಾಗಿ ಕಟ್ ಮಾಡ್ತಾರೆ. ಆಯಿತಾ? 4 ಪಾರ್ಟಾಗಿ ಕಟ್ ಮಾಡ್ತಾರೆ. ರಾಮ 2 ಪೀಸ್ ತೊಗೋತಾನೆ, ಹನುಮ 2 ಪೀಸ್ ತೊಗೋತಾರೆ. ಆಯಿತಾ? ಇದು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ನೋಡಿ. ರಾಮ 2 ಪೀಸ್ ಪಿಜ್ಜಾ ತೊಗೋತಾರೆ, ಹನುಮ 2 ಪೀಸ್ ಪಿಜ್ಜಾ ತೊಗೋತಾರೆ. ಆಯಿತಾ? ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಈಗ ಸಿಂಪ್ಲಿಫೈ ಮಾಡಿ. 2 1s 2 1s. ರೇಷಿಯೋ ಏನು ಬರುತ್ತೆ, ಅಲ್ಟಿಮೇಟ್ಲಿ 1:1 ರೇಷಿಯೋ ಬರುತ್ತೆ. ಆಯಿತಾ? 1:1 ರೇಷಿಯೋ ಬರುತ್ತೆ. ಇಷ್ಟೇ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಇದರಲ್ಲಿ ರಾಮ ಮತ್ತು ಹನುಮ ಒಂದು ಪಿಜ್ಜಾ ತೊಗೋತಾರೆ. ಒಂದು ಪಿಜ್ಜಾನ 4 ಪಾರ್ಟಾಗಿ ಕಟ್ ಮಾಡ್ತಾರೆ. ಅರ್ಥ ಆಯ್ತಾ? ಒಂದು ಪಿಜ್ಜಾನ 4 ಪಾರ್ಟಾಗಿ ಕಟ್ ಮಾಡ್ತಾರೆ. ನೋಡಿ, ರಾಮ 1 ಪೀಸ್ ತೊಗೋತಾನೆ, ಹನುಮ 3 ಪೀಸ್ ತೊಗೋತಾನೆ. ಈ ಸಲ ರಾಮ 1 ಪೀಸ್ ತಿಂತಾನೆ, ಹನುಮ 3 ಪೀಸ್ ತಿಂತಾನೆ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ರಾಮ 1 ಪೀಸು, ಹನುಮ 3 ಪೀಸು. ಆಯಿತಾ? ಇದನ್ನೇ 1:3 ಅಂತ ರೆಪ್ರೆಸೆಂಟ್ ಮಾಡ್ಬೋದು.
ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಒಂದು ಪಿಜ್ಜಾನ 4 ಭಾಗವಾಗಿ ಕಟ್ ಮಾಡ್ತಾರೆ. ಈ ಸಲ ರಾಮ 3 ಪೀಸ್ ತಿಂತಾನೆ, ಆಯಿತಾ. ರಾಮ 3 ಪೀಸ್ ತಿಂತಾನೆ, ಹನುಮ 1 ಪೀಸ್ ತಿಂತಾನೆ. ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ನೋಡಿ, ರಾಮ 3 ಪೀಸ್ ತಿಂತಾನೆ, ಹನುಮ 1 ಪೀಸ್. ಅರ್ಥ ಆಯ್ತಾ? ರಾಮ 3 ಪೀಸು, ಹನುಮ 1 ಪೀಸ್, 3:1 ರೇಷಿಯೋ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಈ ಎಕ್ಸಾಂಪಲಲ್ಲಿ ಒಂದು ಪಿಜ್ಜಾನ 8 ಪಾರ್ಟ್ ಆಗಿ ಕಟ್ ಮಾಡ್ತಾರೆ, ಆಯಿತಾ. ಒಂದು ಪಿಜ್ಜಾನ 8 ಭಾಗವಾಗಿ ಕಟ್ ಮಾಡ್ತಾರೆ. ಈ ಸಲ ಏನು ಮಾಡ್ತಾನೆ, ರಾಮ 7 ಪೀಸ್ ತಿಂತಾನೆ, ರಾಮ 7 ಪೀಸ್ ತಿಂತಾನೆ, ಹನುಮ 1 ಪೀಸ್ ತಿಂತಾನೆ. ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ರಾಮ 7 ಪೀಸ್ ತಿಂತಾನೆ, ಹನುಮ 1 ಪೀಸ್ ತಿಂತಾನೆ. ಅರ್ಥ ಆಯ್ತಾ? ಇದನ್ನು 7:1 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ನೆಕ್ಸ್ಟ್ ಪಿಕ್ಚರ್ ನೋಡಿ, ನೆಕ್ಸ್ಟ್ ಪಿಕ್ಚರಲ್ಲಿ ಏನಾಗಿದೆ, ಒಂದು ಪಿಜ್ಜಾ ಇರುತ್ತೆ, 8 ಭಾಗವಾಗಿ ಕಟ್ ಮಾಡಿರ್ತಾರೆ, 8 ಪಾರ್ಟ್ಸ್ ಆಗಿ ಕಟ್ ಮಾಡಿರ್ತಾರೆ. ಈ ಸಲ ರಾಮ 4 ಪೀಸ್ ತಿಂತಾನೆ, ಹನುಮ 4 ಪೀಸ್ ತಿಂತಾನೆ. ಅರ್ಥ ಆಯ್ತಾ? ರಾಮ 4 ಪೀಸು, ಹನುಮ 4 ಪೀಸ್ ತಿಂತಾನೆ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ನೋಡಿ, ರಾಮ 4, ಹನುಮ 4. ಆಯಿತಾ? ಸಿಂಪ್ಲಿಫೈ ಮಾಡಿ, 4 1s 4 1s. ರೇಷಿಯೋ ಏನು ಬರುತ್ತೆ? ಅಲ್ಟಿಮೇಟ್ಲಿ 1:1 ರೇಷಿಯೋ ಬರುತ್ತೆ. 1:1 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಈ ಸಲ ಏನಾಗುತ್ತೆ, ಒಂದು ಪಿಜ್ಜಾ ಇರುತ್ತೆ, ಅದನ್ನು 8 ಭಾಗವಾಗಿ ಕಟ್ ಮಾಡಿರ್ತಾರೆ, ಆಯಿತಾ. ಒಂದು ಪಿಜ್ಜಾನ 8 ಪಾರ್ಟ್ಸ್ ಆಗಿ ಕಟ್ ಮಾಡಿರ್ತಾರೆ. ರಾಮ 6 ಪೀಸ್ ತಿಂತಾನೆ, ಆಯಿತಾ. ರಾಮ 6 ಪೀಸ್ ತಿಂತಾನೆ, ಹನುಮ 2 ಪೀಸ್ ತಿಂತಾನೆ. ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ನೋಡಿ, ರಾಮ 6 ಪೀಸ್ 6 ಭಾಗ, ಹನುಮ 2 ಭಾಗ. ಆಯಿತಾ? ನೋಡಿ, 2 1s ಟೇಬಲಲ್ಲಿ ಹೋಗುತ್ತೆ, 2 1s 2 3s. ಆಯಿತಾ? ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಯಾವಾಗಲೂ ರೆಪ್ರೆಸೆಂಟ್ ಮಾಡಬೇಕು. ಏನಾಗುತ್ತೆ ರೇಷಿಯೋ 3:1 ಆಗುತ್ತೆ, 3:1. ಈ ಪಿಕ್ಚರ್ ನೋಡಿ, ಇದರಲ್ಲಿ ಏನಾಗಿದೆ, ಒಂದು ಪಿಜ್ಜಾ ತಗೋತಾರೆ ರಾಮ ಹನುಮ, ಅದನ್ನು 3 ಪಾರ್ಟ್ ಆಗಿ ಕಟ್ ಮಾಡ್ತಾರೆ. ಅರ್ಥ ಆಯ್ತಾ? ಒಂದು ಪಿಜ್ಜಾನ 3 ಭಾಗವಾಗಿ ಕಟ್ ಮಾಡ್ತಾರೆ. ರಾಮ 1 ಪೀಸ್ ತಿಂತಾನೆ, ಹನುಮ 2 ಪೀಸ್ ತಿಂತಾನೆ. ಅರ್ಥ ಆಯ್ತಾ? ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ? ರಾಮ 1 ಪೀಸು, ಹನುಮ 2 ಪೀಸು. ಆಯಿತಾ? ಇದನ್ನು 1:2 ರೇಷಿಯೋ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಈ ಪಿಕ್ಚರ್ ನೋಡಿ, ಈ ಪಿಕ್ಚರಲ್ಲಿ ಆರೆಂಜು ಮತ್ತು ಆ್ಯಪಲ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಫಸ್ಟ್ ಪಿಕ್ಚರ್ ನೋಡಿ, ಫಸ್ಟ್ ಪಿಕ್ಚರಲ್ಲಿ 2 ಆರೆಂಜ್ ಇದೆ, ಆಯಿತಾ. 2 ಆರೆಂಜ್ ಇದೆ, 3 ಆ್ಯಪಲ್ ಇದೆ, ಆಯಿತಾ. ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, 2 ಆರೆಂಜು 3 ಆ್ಯಪಲ್. ಸೆಕೆಂಡ್ ಪಿಕ್ಚರ್ ನೋಡಿ, ಸೆಕೆಂಡ್ ಪಿಕ್ಚರಲ್ಲಿ 4 ಆರೆಂಜ್ ಇದೆ, 6 ಆ್ಯಪಲ್ ಇದೆ, 4 ಆರೆಂಜು 6 ಆ್ಯಪಲ್. ಮೂರನೇ ಪಿಕ್ಚರ್ ನೋಡಿ, 6 ಆರೆಂಜ್ ಇದೆ, 6 ನಂಬರ್ ಆರೆಂಜ್ ಇದೆ, 9 ನಂಬರ್ ಆ್ಯಪಲ್ ಇದೆ. ಈ ರೀತಿ ನಾವು ಡಿಫ್ರೆಂಟ್ ಕ್ವಾಂಟಿಟೀಸ್ನ ಕಂಪೇರ್ ಮಾಡ್ಬೋದು, ಅದನ್ನು ರೇಷಿಯೋ ಅಂತ ಹೇಳ್ತಾರೆ. ನೋಡಿ, ಪ್ರಪೋರ್ಷನಲ್ಲಿ 2 ಟೈಪ್ಸ್ ಇದೆ, ಒಂದು ಡೈರೆಕ್ಟ್ ಪ್ರಪೋರ್ಷನ್ನು, ಇನ್ನೊಂದು ಇಂಡೈರೆಕ್ಟ್ ಪ್ರಪೋರ್ಷನ್ನು. ಕನ್ನಡದಲ್ಲಿ ಸಮಾನುಪಾತ 2 ವಿಧ ಇದೆ, ಒಂದು ನೇರ ಅನುಪಾತ, ಇನ್ನೊಂದು ವಿಲೋಮ ಅನುಪಾತ. ಆಯಿತಾ? ಇದನ್ನು ನೋಡಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವುದಾದ್ರು 1-2 ರೇಷಿಯೋ ಇದೆ ಅಂತ ತಿಳ್ಕೊಳ್ಳಿ. ಇದೊಂದು ರೇಷಿಯೋ, ಇದೊಂದು ರೇಷಿಯೋ, ಆಯಿತಾ. ಇದೊಂದು ರೇಷಿಯೋ, ಇದೊಂದು ರೇಷಿಯೋ, 2 ರೇಷಿಯೋ ಇದೆ ಅಂತ ತಿಳ್ಕೊಳ್ಳಿ, ಆಯಿತಾ. ಇದನ್ನು ಯಾವ ರೀತಿ ಕಂಪೇರ್ ಮಾಡ್ತೀರಾ? ಡೈರೆಕ್ಟಲ್ಲಿ ಯಾವ ರೀತಿ ಮಾಡ್ತೀವಿ? A/B = C/D ಅಂತ ಬರ್ಕೊಳ್ತೀವಿ, ಆಯಿತಾ. ಡೈರೆಕ್ಟ್ ಪ್ರಪೋರ್ಷನ್ಲಿ, ನೇರ ಅನುಪಾತದಲ್ಲಿ ಈ ಕ್ವಾಂಟಿಟೀಸ್ ಇದೆಯಲ್ಲ, ಈ ರೇಷಿಯೋಸ್ ಇದೆಯಲ್ಲ, ಈ ರೇಷಿಯೋ ಮತ್ತು ಈ ರೇಷಿಯೋನ ಈ ರೀತಿ ಬರ್ಕೋತೀವಿ. A/B = C/D ಅಂತ ಬರ್ಕೋತೀವಿ, ಆಯಿತಾ. ಇಂಡೈರೆಕ್ಟ್ ಪ್ರಪೋರ್ಷನಲ್ಲಿ ಇದನ್ನು ಈ ರೀತಿ ಬರ್ಕೋತೀವಿ, A/B = ಆಯಿತಾ. ಲೆಫ್ಟ್ ಹ್ಯಾಂಡ್ ಸೈಡು ಸೇಮ್ ಇದೆ, ಆಯಿತಾ. ರೈಟ್ ಹ್ಯಾಂಡ್ ಸೈಡ್ನ ಪಲ್ಟಿ ಮಾಡ್ತೀವಿ, ಆಯಿತಾ. ರೈಟ್ ಹ್ಯಾಂಡ್ ಸೈಡ್ನ ಪಲ್ಟಿ ಮಾಡ್ತೀವಿ, D/C ಅಂತ ಬರ್ಕೋತೀವಿ, ಆಯಿತಾ. ನೋಡಿ, ಡೈರೆಕ್ಟ್ ಪ್ರಪೋರ್ಷನ್ಲಿ ಡೈರೆಕ್ಟಾಗಿ ಈ ರೀತಿ ಬರ್ಕೋತೀವಿ, ಆಯಿತಾ. ಇಂಡೈರೆಕ್ಟ್ ಪ್ರಪೋರ್ಷನ್ಲಿ ಏನು ಮಾಡ್ತೀವಿ, ಇದನ್ನು ಪಲ್ಟಿ ಮಾಡಿದ್ದೀವಿ, C/D ಅಂತ ಬರ್ಕೋತಾ ಇದ್ದು D/C ಅಂತ ಬರ್ಕೋತೀವಿ. ನೋಡಿ, ಡೈರೆಕ್ಟ್ ಪ್ರಪೋರ್ಷನ್ನು, ಇಂಡೈರೆಕ್ಟ್ ಪ್ರಪೋರ್ಷನ್, ನೇರ ಅನುಪಾತ, ವಿಲೋಮ ಅನುಪಾತನ ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಪಿಕ್ಚರ್ ನೋಡಿ, ಆ ಪಿಕ್ಚರ್ಲಿ ಏನಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಆಯಿತಾ. ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ ಸರ್ಕಾರ? ಬಸ್ ಚಾರ್ಜು ಜಾಸ್ತಿ ಮಾಡ್ತಾರೆ. ಅರ್ಥ ಆಯ್ತಾ? ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಬಸ್ ಚಾರ್ಜು ಜಾಸ್ತಿ ಮಾಡ್ತಾರೆ, ಆಯಿತಾ. ಇದರಲ್ಲಿ ಏನು ಅಬ್ಸರ್ವ್ ಮಾಡಿದರೆ, ಒಂದ್ರದ್ದು ಬೆಲೆ ಜಾಸ್ತಿ ಆದರೆ ಇನ್ನೊಂದು ಬೆಲೆನೂ ಜಾಸ್ತಿ ಆಗ್ತಾ ಇದೆ, ಆಯಿತಾ. ಒಂದ್ರ ಬೆಲೆ ಜಾಸ್ತಿ ಆದರೆ ಇನ್ನೊಂದು ಬೆಲೆ ಜಾಸ್ತಿ ಆಗ್ತಾಯಿದೆ. ನೋಡಿ, ಒಂದ್ರದ್ದು ಬೆಲೆ ಜಾಸ್ತಿ ಆದರೆ ಇನ್ನೊಂದ್ರದ್ದು ಬೆಲೆ ಜಾಸ್ತಿ ಆಗ್ತಾ ಇದೆ. ಈ ಥರ ಇದ್ದರೆ ಇದನ್ನು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ತೀವಿ, ಆಯಿತಾ. ಇದನ್ನು ಇನ್ನೊಂದು ರೀತಿ ಹೇಳ್ಬೋದು. ಅಕಸ್ಮಾತ್ ಪೆಟ್ರೋಲ್ ಬೆಲೆ ಏನಾದ್ರು ಕಡಿಮೆ ಆದರೆ, ಬಸ್ ಚಾರ್ಜು ಆಟೋಮೆಟಿಕ್ಕಾಗಿ ಕಡಿಮೆ ಮಾಡ್ತಾರೆ. ಅರ್ಥ ಆಯ್ತಾ?
ಪೆಟ್ರೋಲ್ ಬೆಲೆ ಕಡಿಮೆ ಆದರೆ ಬಸ್ ಚಾರ್ಜ್ನು ಕಡಿಮೆ ಮಾಡ್ತಾರೆ, ಎರಡು ಡೌನ್ ಆಗುತ್ತೆ ಆಯಿತಾ. ಒಂದು ಕಡಿಮೆ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ. ಇದನ್ನು ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ಬೋದು ಅಥವಾ ನೇರ ಅನುಪಾತ ಅಂತ ಹೇಳ್ಬೋದು. ನೋಡಿ ಇನ್ನೊಂದ್ಸಲ ಸಮರೈಸ್ ಮಾಡ್ತೀನಿ. ಒಂದು ಜಾಸ್ತಿ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ ಆಯಿತಾ, ಒಂದು ಕಡಿಮೆ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ. ಈ ಥರ ಇದ್ದರೆ ಇದನ್ನು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ಬೋದು. ಡೈರೆಕ್ಟ್ ಪ್ರಪೋರ್ಷನ್ಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಮಳೆ ಜಾಸ್ತಿ ಬಂದರೆ ಅಂತರ್ಜಲನೂ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಮಳೆ ಜಾಸ್ತಿ ಬಂದರೆ ಅಂತರ್ಜಲನೂ ಜಾಸ್ತಿ ಆಗುತ್ತೆ, ಅಥವಾ ಮಳೆ ಏನಾದರೂ ಕಡಿಮೆ ಆದರೆ ಅಂತರ್ಜಲನೂ ಕಡಿಮೆ ಆಗುತ್ತೆ ಆಯಿತಾ. ಇದು ಡೈರೆಕ್ಟ್ ಪ್ರಪೋರ್ಷನ್ಗೆ ಎಕ್ಸಾಂಪಲ್. ಒಂದು ಜಾಸ್ತಿ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ, ಒಂದು ಕಡಿಮೆ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ ಆಯಿತಾ. ಇದನ್ನು ಡೈರೆಕ್ಟ್ ಪ್ರಪೋರ್ಷನ್ ಅಥವಾ ನೇರ ಅನುಪಾತಕ್ಕೆ ಎಕ್ಸಾಂಪಲ್. ಈಗ ಇಂಡೈರೆಕ್ಟ್ ಪ್ರಪೋರ್ಷನ್ ಅಥವಾ ವಿಲೋಮ ಅನುಪಾತದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ರೇಷಿಯೋ ಜಾಸ್ತಿ ಆದರೆ ಇನ್ನೊಂದು ರೇಷಿಯೋ ಕಡಿಮೆ ಆಗುತ್ತೆ ಆಯಿತಾ. ಒಂದು ರೇಷಿಯೋ ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ. ಇದಕ್ಕೆ ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಟೊಮೊಟೊ ಆಯಿತಾ. ಟೊಮೊಟೊ ನೋಡಿ, ಎಲ್ಲ ಊರಲ್ಲಿರೋರೆಲ್ಲ ಟೊಮೊಟೊ ಜಾಸ್ತಿ ಬೆಳೆದಿದ್ದಾರೆ ಅಂತ ತಿಳ್ಕೊಳ್ಳಿ ಆಯಿತಾ. ಎಲ್ಲ ಸೇರಿಕೊಂಡು ಟೊಮೊಟೊ ಹಾಕ್ಬಿಟ್ಟಿದ್ದಾರೆ. ಟೊಮೊಟೊ ಜಾಸ್ತಿ ಬೆಳೆದ್ರೆ ಏನಾಗುತ್ತೆ, ಅದ್ರ ರೇಟು ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಟೊಮೊಟೊ ಜಾಸ್ತಿ ಬೆಳೆದ್ರೆ ಏನಾಗುತ್ತೆ, ಅದ್ರ ರೇಟು ಕಡಿಮೆ ಆಗುತ್ತೆ. ನೋಡಿ ಟೊಮೊಟೊ ಜಾಸ್ತಿ ಬೆಳೀತಾ ಇದ್ದಾರೆ, ಅದ್ರ ರೇಟು ಕಡಿಮೆ ಆಗ್ತಾ ಇದೆ ಆಯಿತಾ. ಒಂದು ಜಾಸ್ತಿ ಆಗ್ತಾಯಿದೆ, ಇನ್ನೊಂದು ಕಡಿಮೆ ಆಗ್ತಾ ಇದೆ ಆಯಿತಾ. ಒಂದು ಜಾಸ್ತಿ ಆಗ್ತದೆ, ಇನ್ನೊಂದು ಕಡಿಮೆ ಆಗ್ತಾ ಇದೆ. ಆ ಥರ ಇದ್ದರೆ ಇದನ್ನು ವಿಲೋಮ ಅನುಪಾತ, ಇಂಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ತಾರೆ ಆಯಿತಾ. ಸೆಕೆಂಡ್ ಕೇಸ್ ನೋಡಿ, ಅಂದರೆ ಟೊಮೊಟೊ ವಿಪರೀತ ಕಡಿಮೆ ಬೆಳೆದಿದ್ದಾರೆ, ಟೊಮೊಟೊ ರೇಟು ಜಾಸ್ತಿ ಆಗುತ್ತೆ ಆಯಿತಾ. ಟೊಮೊಟೊನ ವಿಪರೀತ ಕಡಿಮೆ ಬೆಳೆದಿದ್ದಾರೆ, ಟೊಮೊಟೊ ರೇಟು ಜಾಸ್ತಿ ಆಗುತ್ತೆ ಆಯಿತಾ. ಇಲ್ಲಿ ಒಂದು ಕಡಿಮೆ ಆಗ್ತಾಯಿದೆ, ಇನ್ನೊಂದು ಜಾಸ್ತಿ ಆಗ್ತಾಯಿದೆ, ಒಂದು ಕಡಿಮೆ ಆಗ್ತಾಯಿದೆ, ಇನ್ನೊಂದು ಜಾಸ್ತಿ ಆಗ್ತಾಯಿದೆ. ಈ ಥರ ಇದ್ದರೆ ಇದನ್ನು ಇಂಡೈರೆಕ್ಟ್ ಪ್ರಪೋರ್ಷನ್ ಅಥವಾ ವಿಲೋಮ ಅನುಪಾತ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನಾವು ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಮಂಡ್ಯದಿಂದ ಬೆಂಗಳೂರಿಗೆ 100 ಕಿಲೋಮೀಟರ್ ಇದೆ ಆಯಿತಾ. 100 ಕಿಲೋಮೀಟರ್ ಇದೆ. ಫಸ್ಟ್ ಕೇಸಲ್ಲಿ ನಾವು 100 km/h ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಆಯಿತಾ. ಅಂದರೆ ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಸ್ಪೀಡಲ್ಲಿ ಹೋದರೆ 1 ಅವರಲ್ಲಿ ಹೋಗ್ತೀವಿ ನಾವು. 100 km/h ಸ್ಪೀಡಲ್ಲಿ ಹೋದರೆ ಬೆಂಗಳೂರಿಗೆ 1 ಗಂಟೆಲಿ ಹೋಗಿ ತಲುಪ್ತೀವಿ ಆಯಿತಾ. ಸ್ಪೀಡ್ ಜಾಸ್ತಿ ಆದರೆ ಏನಾಗುತ್ತೆ, ಟೈಮ್ ಕಡಿಮೆ ಆಗುತ್ತೆ ಆಯಿತಾ. ಸ್ಪೀಡ್ ಜಾಸ್ತಿ ಆದರೆ ಟೈಮು ಕಡಿಮೆ ಆಗುತ್ತೆ. ನೋಡಿ ಸ್ಪೀಡ್ ಜಾಸ್ತಿ ಆದರೆ ಟೈಮು ಕಡಿಮೆ ತೊಗೊಳುತ್ತೆ. ಅರ್ಥ ಆಯ್ತಾ? ಇದು ಇಂಡೈರೆಕ್ಟ್ ಪ್ರಪೋರ್ಷನ್ಗೆ ಎಕ್ಸಾಂಪಲ್. ನೆಕ್ಸ್ಟು ನೋಡಿ, ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. 100 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 50 km/h ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಆಯಿತಾ. 50 km/h ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕಡಿಮೆ ಸ್ಪೀಡಲ್ಲಿ ಹೋಗ್ತಾ ಇದ್ವಿ. ಹಂಗಂದರೆ 2 ಗಂಟೆ ತೊಗೊಳುತ್ತೆ ಆಯಿತಾ. ಕಡಿಮೆ ಸ್ಪೀಡಲ್ಲಿ ಹೋದರೆ ಅದು 2 ಗಂಟೆ ತೊಗೊಳುತ್ತೆ ಆಯಿತಾ. ಸ್ಪೀಡ್ ಕಡಿಮೆ ಆದರೆ ಟೈಮು ಜಾಸ್ತಿ ತೊಗೊಳುತ್ತೆ ಆಯಿತಾ. ಸ್ಪೀಡ್ ಕಡಿಮೆ ಆಗ್ತಾ ಇದೆ, ಟೈಮು ಜಾಸ್ತಿ ತೊಗೊಳುತ್ತೆ. ಇದು ಅಷ್ಟೇ ಇಂಡೈರೆಕ್ಟ್ ಪ್ರಪೋರ್ಷನ್ಗೆ ಎಕ್ಸಾಂಪಲ್. ನೋಡಿ ಈ ಪಿಕ್ಚರಲ್ಲಿ ಸುಮಾರು ಜನ ಸೇರಿಕೊಂಡು ಗದ್ದೆ ನಾಟಿ ಮಾಡ್ತಾ ಇದ್ದಾರೆ. ನಂಬರ್ ಆಫ್ ಪೀಪಲ್ ಜಾಸ್ತಿ ಇದ್ದಾರೆ ಆಯಿತಾ. ಜನಗಳು ಜಾಸ್ತಿ ಇದ್ರೆ ಏನಾಗುತ್ತೆ, ಕಡಿಮೆ ಸಮಯದಲ್ಲಿ ನಾವು ನಾಟಿನ ಹಾಕಿ ಕಂಪ್ಲೀಟ್ ಮಾಡ್ಬೋದು. ಆಯ್ತಾ? ಜನಗಳು ಜಾಸ್ತಿ ಆದಂಗೆ ಕಡಿಮೆ ಸಮಯದಲ್ಲಿ ನಾವು ನಾಟಿನ ಕಂಪ್ಲೀಟ್ ಮಾಡ್ಬೋದು ಆಯಿತಾ. ಒಂದು ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡಿಮೆ ಆಗ್ತಾ ಇದೆ. ಇದು ಇಂಡೈರೆಕ್ಟ್ ಪ್ರಪೋರ್ಷನ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಪಿಕ್ಚರ್ ನೋಡಿ, ಒಬ್ಬರೇ ಕೂತ್ಕೊಂಡು ನಾಟಿ ಮಾಡ್ತಾ ಇದ್ದಾರೆ. ಒಬ್ಬರೇ ನಾಟಿ ಮಾಡಿದ್ರೆ ಏನಾಗುತ್ತೆ ಆಯಿತಾ. ಜನಗಳು ಕಡಿಮೆ ಆದರೆ ನಾಟಿ ಮಾಡೋಕ್ಕೆ ಜಾಸ್ತಿ ದಿನ ತೊಗೊಳುತ್ತೆ. ಅರ್ಥ ಆಯ್ತಾ? ಒಬ್ಬರೇ ನಾಟಿ ಮಾಡಿದ್ರೆ ಅಂದರೆ ಜನಗಳು ಕಡಿಮೆ ಇದ್ದರೆ ನಾಟಿ ಕಂಪ್ಲೀಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಆಯಿತಾ. ಒಂದು ಕಡಿಮೆ ಆಗ್ತಾಯಿದೆ, ಇನ್ನೊಂದು ಜಾಸ್ತಿ ಆಗ್ತಾಯಿದೆ ಆಯಿತಾ. ಜನಗಳು ಕಡಿಮೆ ಆದರೆ ಟೈಮು ಜಾಸ್ತಿ ಆಗುತ್ತೆ ಆಯಿತಾ. ಇದುವೇ ಇಂಡೈರೆಕ್ಟ್ ಪ್ರಪೋರ್ಷನ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಸುಮಾರು 5-6 ಜನ ಸೇರಿಕೊಂಡು ಒಂದು ಮನೆಗೆ ಬಣ್ಣ ಹೊಡಿತಾ ಇದ್ದಾರೆ. ಅರ್ಥ ಆಯ್ತಾ? 5-6 ಜನ ಜಾಸ್ತಿ ಇದ್ದಾರೆ. ಹಂಗಂದರೆ ಬಣ್ಣನ ಕಡಿಮೆ ಸಮಯದಲ್ಲಿ ಹೊಡೆದು ಮುಗಿಸ್ಬೋದು. ಅರ್ಥ ಆಯ್ತಾ? ಜನಗಳು ಜಾಸ್ತಿ ಆದಂಗೆ ಕಡಿಮೆ ಸಮಯದಲ್ಲಿ ಕೆಲಸನ ಕಂಪ್ಲೀಟ್ ಮಾಡ್ಬೋದು ಆಯಿತಾ. ಇದು ಇಂಡೈರೆಕ್ಟ್ ಪ್ರಪೋರ್ಷನ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಪಿಕ್ಚರಲ್ಲಿ ಒಬ್ಬರು ಕೂತ್ಕೊಂಡು ಬಣ್ಣ ಹೊಡಿತಾ ಇದ್ದಾರೆ ಆಯಿತಾ. ಒಬ್ಬರೇ ಆದರೆ ಏನಾಗುತ್ತೆ, ಜಾಸ್ತಿ ದಿನ ಟೈಮ್ ತೊಗೊಳುತ್ತೆ ಆಯಿತಾ. ಒಬ್ಬ ಏನಾರು ಆ ಮನೆಗೆ ಬಣ್ಣ ಹೊಡಿತಾ ಏನಾರು ಕೂತ್ಕೊಂಡ್ರೆ 2 ದಿನದಲ್ಲಿ ಆಗೋದೇನಾಗುತ್ತೆ, 20 ದಿನ ಆಗುತ್ತೆ ಆಯಿತಾ. ಜನಗಳು ಕಡಿಮೆ ಆಗ್ತಾ ಇದ್ದಂಗೆ ಟೈಮು ಜಾಸ್ತಿ ತೊಗೊಳುತ್ತೆ. ಜನಗಳು ಕಡಿಮೆ ಆಗ್ತಾ ಇದೆ, ಟೈಮು ಜಾಸ್ತಿ ತೊಗೊಳ್ತಾ ಇದೆ. ಇದು ಅಷ್ಟೇ ಇಂಡೈರೆಕ್ಟ್ ಪ್ರಪೋರ್ಷನ್ಗೆ ಎಕ್ಸಾಂಪಲ್.